ಹೆಜಮಾಡಿ ಟೋಲ್ಗೇಟ್ನಲ್ಲಿ ಮ್ಯಾನೇಜ್ಮೆಂಟ್ ಬದಲಾದ ಕಳೆದ 6 ತಿಂಗಳಿನಿಂದ ಹೆಜಮಾಡಿ ಗ್ರಾಮಕ್ಕೆ ಒಂದಲ್ಲ ಒಂದು ರೀತಿಯ ಸಮಸ್ಯೆ ನೀಡುತ್ತಿರುವ ಟೋಲ್ಗೇಟ್ ಅಧಿಕಾರಿಗಳನ್ನು ಸಭೆಗೆ ಕರೆಸಿ ಸದಸ್ಯರು ತರಾಟೆಗೆ ತೆಗೆದುಕೊಂಡ ಘಟನೆ ಹೆಜಮಾಡಿಯಲ್ಲಿ ನಡೆದಿದೆ. ಹೆಜಮಾಡಿ ಗ್ರಾಮ ಪಂಚಾಯತ್ನ ಗ್ರಾಮಸ್ಥರ ದೂರಿನನ್ವಯ ಕರೆದ ವಿಶೇಷ ಸಭೆಗೆ ಹೆಜಮಾಡಿ ಟೋಲ್ಗೇಟ್ ಮ್ಯಾನೇಜರ್ ತಿಮ್ಮಯ್ಯ ಸಹಿತ ಅಧಿಕಾರಿಗಳು ಭಾಗವಹಿಸಿದ್ರು. ಈ ಸಂದರ್ಭ ಮಾತು ಆರಂಭಿಸಿದ ಗ್ರಾಮ ಪಂಚಾಯತ್ನ ಸದಸ್ಯ ಶರಣ್ ಮಟ್ಟು ಅವರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡು ಹೆಜಮಾಡಿ ಗ್ರಾಮಕ್ಕಿರುವ ಟೋಲ್ ಶುಲ್ಕ ವಿನಾಯಿತಿ ಯಥಾಸ್ಥಿತಿ ಮುಂದುವರಿಸುವಂತೆ ಜಿಲ್ಲಾಧಿಕಾರಿಗಳ ಸೂಚನೆಯ ಹೊರತಾಗಿಯೂ ಗ್ರಾಮಸ್ಥರಿಂದ ದಾಖಲೆ ಒದಗಿಸುವಂತೆ ಪೀಡಿಸುತ್ತಿದ್ದು, ತಮ್ಮ ಶೌಚಾಲಯದ ತ್ಯಾಜ್ಯ ನೀರನ್ನು ನೇರವಾಗಿ ಚರಂಡಿಗೆ ಹರಿಯಬಿಡುವ ಮೂಲಕ ಹೆಜಮಾಡಿ ಗ್ರಾಮಕ್ಕೆ ಕೊಳಕು ದರ್ಶನ ತೋರಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಹೆಜಮಾಡಿ ಟೋಲ್ ಬಳಿ ನಿರಂತರ ಅಪಘಾತಗಳು ನಡೆಯುತ್ತಿದ್ದು, ಇದಕ್ಕೆ ಮೂಲ ಕಾರಣ ಕಾನೂನುಬಾಹಿರವಾಗಿ ಟೋಲ್ಗೇಟ್ಗೆ 100 ಮೀಟರ್ ಅಂತರದೊಳಗೆ ಟ್ರಕ್ಗಳ ನಿಲುಗಡೆ. ಅದಕ್ಕೆ ಪರೋಕ್ಷ ಕಾರಣ ಗೂಡಂಗಡಿಗಳು ಅದರ ತೆರವು ಕಾರ್ಯವು ನಡೆಯಬೇಕಾಗಿದೆ ಎಂಬ ಮಾತುಗಳು ಸಭೆಯಲ್ಲಿ ಕೇಳಿಬಂತು. ಈ ಬಗ್ಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ ಟೋಲ್ ಪ್ಲಾಜಾ ಮ್ಯಾನೇಜರ್ ತಿಮ್ಮಯ್ಯ, ಕೆಲವೊಂದು ವಿಚಾರಗಳು ನನ್ನ ಗಮನಕ್ಕೆ ಬಂದಿಲ್ಲ. ಈ ಸಭೆಯಲ್ಲಿ ನನ್ನ ಗಮನಕ್ಕೆ ಬಂದಿದ್ದು, ನನ್ನ ಇತಿಮಿತಿಯಲ್ಲಿ ಗ್ರಾಮಕ್ಕೆ ಏನೆಲ್ಲ ಸಹಾಯ ಮಾಡಲು ಸಾಧ್ಯವೋ ಅದನ್ನು ನಾನು ಮಾಡಲು ಸಿದ್ಧ. ಕೆಲವೊಂದು ವಿಚಾರಗಳನ್ನು ಮೇಲಾಧಿಕಾರಿಗಳ ಗಮನಕ್ಕೆ ತರಲಾಗುವುದು ಎಂದರು. ಯಾವುದೇ ಕಾರಣಕ್ಕೂ ಯಾವುದೇ ಸರ್ಕಾರ ಬಂದರೂ ಜಿಲ್ಲಾ ಪಂಚಾಯತ್ ನಮ್ಮ ಪಂಚಾಯತ್ ಆಡಳಿತ ವ್ಯವಸ್ಥೆಯಲ್ಲಿ ಬರುವಂತಹ ಯಾವುದೇ ರಸ್ತೆಗಳಿಗೆ ಅವರು ಟೋಲ್ಗಳನ್ನು ಅಳವಡಿಸಲಿಕ್ಕೆ ಎಲ್ಲಿಯೂ ಸಾಧ್ಯತೆ ಇಲ್ಲ. ಅವರೀಗ ನಾವು ಕೊಟ್ಟದಕ್ಕೆ ಒಂದು ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾವ ಆಧಾರದ ಮೇಲೆ ನೀವು ಅಲ್ಲಿ ಟೋಲ್ ಹಾಕಿದ್ದು ಹೇಳಿದ್ರೆ ನಮಗೆ ಪರ್ಮಿಷನ್ ಉಂಟದು. ಯಾವುದು ಪರ್ಮಿಷನ್ ಇಲ್ಲ. ಪರ್ಮಿಷನ್ ಕೇಂದ್ರ ಸರ್ಕಾರದಿಂದ ಆಗಬೇಕಾ, ಗೆಜೆಟ್ ನೋಟಿಫಿಕೇಶನ್ ಬೇಕು. ಆ ನೋಟಿಫಿಕೇಶನ್ ಕಾಪಿ ಪ್ರತಿ ಏನಾದರೂ ನಮ್ಗೆ ಕೊಟ್ಟಿದ್ದಾರಾ? ಯಾವುದೇ ಗೆಜೆಟ್ ನೋಟಿಫಿಕೇಶನ್ಗಳು ನಮ್ಮ ಹತ್ರ ಇಲ್ಲ. ಗೆಜೆಟ್ ನೋಟಿಫಿಕೇಶನ್ ಬಂದರೂ ಇರುವಂಥದ್ದು ಏನು ರಾಷ್ಟ್ರೀಯ ಹೆದ್ದಾರಿಗಳಿಗೆ ಸಮಾನಾಂತರವಾಗಿರುವಂಥ ಸರ್ವಿಸ್ ರಸ್ತೆಗಳಿಗೆ ಹಾಕ್ಬಹುದೇ ವಿನಃ ಯಾವುದೇ ಪಂಚಾಯತ್ ರಸ್ತೆಗಳಿಗೆ, ಜಿಲ್ಲಾ ಪಂಚಾಯತ್ ರಸ್ತೆಗಳಿಗೆ ಅಥವಾ ತಾಲೂಕು ಬೋರ್ಡ್ಗಳ ವ್ಯಾಪ್ತಿಯಲ್ಲಿ ಬರುವಂಥ ಯಾವುದೇ ರಸ್ತೆಗಳಿಗೆ ಟೋಲ್ಗಳನ್ನು ಅಳವಡಿಸುವಂಥ ಅವಕಾಶ ಎಲ್ಲೂ ಇಲ್ಲ. ಈ ದೇಶದಲ್ಲಿ ಎಲ್ಲೂ ಇಲ್ಲ. ಇಲ್ಲಿ ಅಂತಲ್ಲ, ನಮ್ಮ ಹೆಜಮಾಡಿ ಅಂತಲ್ಲ, ಈ ದೇಶದಲ್ಲಿ ಇರ್ತಕ್ಕಂಥ ಒಟ್ಟು ರಾಷ್ಟ್ರೀಯ ಹೆದ್ದಾರಿಗಳಿರ್ಬೋದು, ರಾಜ್ಯ ಹೆದ್ದಾರಿಗಳಿರ್ಬೋದು, ಎಲ್ಲಿಯೂ ಕೂಡ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥದ್ದು, ತಾಲೂಕ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ಅಥವಾ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಬರುವಂಥ ಯಾವುದೇ ರಸ್ತೆಗಳಿಗೆ ಟೋಲ್ಗಳನ್ನು ಅಳವಡಿಸಲಿಕ್ಕಿಲ್ಲ. ಇದು ನಿಮ್ಮ ತಪ್ಪಲ್ಲ. ನಿಮ್ಮ ತಪ್ಪನ್ನು ನೀವು ಮೊದಲು ನಿಮ್ಮ ವ್ಯವಸ್ಥೆಯನ್ನು ಸರಿ ಮಾಡ್ಕೊಳ್ಳಿ, ಮತ್ತೆ ಬನ್ನಿ ಗ್ರಾಮದ ವಿಷಯ ಮಾತಾಡಲಿಕ್ಕೆ. ಅವರ ಅಧ್ಯಕ್ಷರಾಗಿದ್ರೆ ನೀವು ದೊಡ್ಡ ರಿಪೋರ್ಟ್ ತೋರಿಸಬೇಡ, ಒಟ್ಟು ಬಂದು ನಿಲ್ಸಿ ಹೋದದ್ದು ನಿಮ್ಮ ನವಯುಗ ಓಡಿ ಬಂದು ಕೈಕಾಲಿ ಇರೋದು ಗೊತ್ತಾಯ್ತಲ್ಲ. ನೀವು ನವಯುಗ ಆಫೀಸರ್ ಅದಕ್ಕಿಂತ ಅಂಡರಲ್ಲಿ ಇರುವಂತವ್ರು, ಜಾಗ್ರತೆಯಲ್ಲಿ ಮಾತಾಡಿ. ಅಧ್ಯಕ್ಷರಿಗೆ ಮಾತಾಡೋದು ಒಂದು ವಾರದಿಂದ ಸ್ಟ್ರೈಕ್ ಮಾಡ್ತಿದ್ದಾರೆ. ಹುಚ್ಚಿದ್ದಾರೆ. ನಿಮ್ಗೆ ಏನಾದ್ರು ಉಂಟಾ ಮಾನ ಮರ್ಯಾದೆ? ನಿಮ್ಗೆ ಅಧ್ಯಕ್ಷರು ಒಂದು ಗ್ಲಾಸ್ ಕಟ್ಟಿಂಗ್ ಮಾಡ್ಲಿಕ್ಕೆ ಹೇಳಿದ್ದಾರೆ, ಅದು ಮಾಡ್ಲಿಕ್ಕೆ ಆಯ್ತಾ ನಿಮ್ಗೆ? ಅವರು ಹೇಳಿದಾರಲ್ಲ ನಿಮ್ಗೆ ಒಂದು ಗ್ಲಾಸ್ ಕಟ್ ಮಾಡ್ಲಿಕ್ಕೆ 200 ಮೀಟರ್ ಮಾತ್ರ ಕೊಡಿ ಅಂತ ನೀವೇನ್ ಮಾಡಿದ್ದೀರಿ ಅಂತ ಹೇಳಿದ್ರೆ, ಒಂದು ನಿಮ್ಮದು 2021 ಮೇಲೆ ಆ ಟೈಮಲ್ಲಿ ಒಂದು ನಿಮ್ಮ ಪ್ರಾಧಿಕಾರ, ಹೈವೇ ಪ್ರಾಧಿಕಾರದವರೊಂದಿಗೆ ಒಂದು ನಡವಳಿ ಆಗಿದೆ, ಪ್ರೊಸೀಡಿಂಗ್ಸ್ ಅಲ್ಲಿ ಏನು ನಡೀತದೆ ಅಂತ ಹೇಳಿದ್ರೆ, ನೀವು ಯಾವ ಟೋಲಲ್ಲಿ ಲೀಕೇಜ್ ಉಂಟು ಆ ಲೀಕೇಜನ್ನು ನೀವು ಅಳವಡಿಸ್ಕೋಬೇಕಂತ ಹೇಳಿದ್ರೆ, ನಿಮ್ಮ ಟೋಲ್ ಆದಮೇಲೆ ನೀವು ಒಂದು ಲೀಕೇಜ್ ಪಾಯಿಂಟನ್ನು ಗುರುತ ಮಾಡಿ ಅಲ್ಲಿಗೆ ಟೋಲ್ ಹಾಕ್ಬೇಕಂತ ಹೇಳಿದ್ದಾರೆ. ಟೋಲ್ ಹಾಕಿದ ನಂತರ ಅದರಲ್ಲೇ ಒಂದು ನಂತರ ಅಂತ ಹೇಳಿದ್ರೆ ಆ ರಸ್ತೆಯನ್ನು ಸಹ ನೀವು ಮೇಂಟೈನ್ ಮಾಡುವ ಒಂದು ಶರ್ತ ಉಂಟಲ್ಲ, ಕಂಡೀಷನ್ ಉಂಟದ್ರಲ್ಲಿ, ಹೌದಲ್ವಾ? ಆ ಕಂಡೀಷನ್ ಮೇರೆಗೆ ಇವರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, RCWD MSC ರೋಡ್ ಏನು ಉಂಟು, ನೀವು ಟೋಲ್ ತಗೊಂಡ ಮೇಲೆ ಅವನು ಎಲ್ಲಿಂದ ಬರ್ತಾನೆ? ಈಗ ಒಳಗಿಂದ ಬರ್ತಾನೆ, ಹೌದಾ? ಆ ರೋಡನ್ನು ಯಾರು ಮೇಂಟೈನ್ ಮಾಡಬೇಕು? ಈಗ ನಾವು ಒಂದು ಹಣ ತಗೊಂಡ ಮೇಲೆ ನಾವು ಹಣ ಕೊಡ್ತೇನೆ, ನಾನೇ ಕೊಡ್ತೇನೆ, ನಾನು ಮಂಗಳೂರಿಂದ ಬರ್ತೇನೆ, ನಾನು ಹಣ ಕೊಡ್ತೇನೆ, ನಿಮಗೆ ಹೆಜ್ಮಾಡಿ ಒಳಗಡೆ ಬರ್ಲಿಕ್ಕೆ ಉಂಟು, ನಾನು ನಿಮಗೆ ಪೇ ಮಾಡ್ತೇನೆ, ಬರ್ತೇನೆ. ಆ ರೋಡನ್ನು ಸಹ ಮೇಂಟೈನ್ ಮಾಡುವಂತಹ ಶಕ್ತಿ ನಮ್ಮಲ್ಲಿ ಇರಬೇಕು. ಅದರಲ್ಲಿ ಆ ರೋಡ್ ಅನ್ನೆಲ್ಲ ಮೇಂಟೈನ್ ಮಾಡ್ಬೇಕಂತ ಉಂಟು. ಅದರಲ್ಲಿ ಏನ್ ಮಾಡಿದ್ದೀರಿ ನೀವು? ಇದುವರೆಗೆ ಏನಾದ್ರು ಮಾಡಿದ್ದೀರಾ?
ನಿಮ್ಗೆ ಮೊನ್ನೆ ಅಧ್ಯಕ್ಷರು ಹುಲ್ಲುಗಟ್ಟು ಮಾಡುವಾಗ ನಿಮ್ಗೆ ಹೇಳಿಕೆ ನಿಮ್ಗೆ ನೀವು ಬಂದಷ್ಟು ತಿಂಗಳಾಯ್ತು ಮೊದಲು ನಿರ್ಧಾರ ಸರಿ ಮಾಡ್ಕೊಳ್ಳಿ. ನಾನು ವೈಟ್ ಮಾಡಲ್ಲ, ಕ್ರಾಸ್ ಕಟ್ ಮಾಡು, ಪಾರ್ಕಿಂಗ್ ಸರಿ ಮಾಡು, ಅರ್ಧ ಒಂದಿನ ಟೋಲ್ ಕಲೆಕ್ಟ್ ಮಾಡು. ಸುಮ್ಮನೆ ಇದು ಮಾಡ್ಕೊಳ್ಳೇನ ನಿಮ್ಗೆ ಏನು ಅಂತ ಅದು ಮಾಡ್ಕೊಳ್ಳಿ. ನೀವು ನಮಗೆ ಕಲಿಸಿಕೆ ಬರಬೇಡ ಇಲ್ಲಿ ಬಂದು ಹೋದ್ರೆ ಮುಚ್ಚು ಮನೆ. ನಾವು ಯಾವುದೇ ದಾಖಲೆ ಕೊಡೋದಿಲ್ಲ. ಅವನಿಗೆ ಯಾಕೆ ಕೊಡ್ಬೇಕು ನಾವು ದಾಖಲೆ? ಅವರಿಗೆ ಬೇಕಾದ್ರೆ ಅವ ಬಂದು ಪಂಚಾಯತ್ ಅಲ್ಲಿ ಕಲೆಕ್ಟ್ ಮಾಡಿ. ನಮ್ಮ ಕೆಲಸ ಅಲ್ಲ ಅದು. ಯಾರಿಗೆ ಅವನಿಗೆ ಲೀಕೇಜ್ ಪಾಯಿಂಟ್ ಇದ್ರೆ ಅವನ ಕೆಲಸ, ಅವ ಬಂದು ಕಲೆಕ್ಟ್ ಮಾಡಲಿ. ನಾವ್ಯಾಕೆ ಅವನನ್ನು ಕೊಟ್ಕೊಂಡು ಬರಬೇಕು ಊರಿಗೆ ಹೋಗಿ? ನಮ್ಮ ಕೆಲಸ ಅಲ್ಲ ಅದು. ಮತ್ತೆ ನಾವು ಅವತ್ತು ಸ್ಪಷ್ಟ ನೋಡಿ, ಟೋಲ್ ಅನ್ನ ವ್ಯವಸ್ಥೆ ಅಂತ ಒಂದು ಕನಿಷ್ಠ ಒಂದು 50 ರಿಂದ 60 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದು ಟೋಲ್ ಹಾಕಿದ್ರೆ ಆ ಒಂದು 50 ರಿಂದ 60 ಸಂಚಾರ ಮಾಡಬೇಕು. ಸೂಚನೆ ಇವರದ್ದು ಆರ್ಸಿಗೆ ಯಾವುದು ಕೊಡಬಾರ್ದು. ಅವನಿಗೆ ಬೇಕಾದ್ರೆ ಅಲ್ಲಿ ಪಬ್ಲಿಕ್ ರಿಲೇಷನ್ಶಿಪ್ ಆಫೀಸರ್ ಏನು PR ಅಂತ ಏನು ಪೋಸ್ಟ್ ಅವರು ಕ್ರಿಯೇಟ್ ಮಾಡ್ತಾರೆ, ಅವನನ್ನು ಕುತ್ಕೊಳಿಸಿ. ಇವತ್ತು ಹೇಳುತ್ತದೆ ಅವನಿಗೆ ಟೋಲ್ ಇರಬೇಕಾದ್ರೆ ಅಲ್ಲಿ ಕುತ್ಕೊಳಿಸ್ಲೇವ, ಕ್ರಾಸ್ ಚೆಕಿಂಗ್ ಲೋಕಲ್ ಪರ್ಸನ್ ಅನ್ನು ಡಿಪ್ಲೈ ಮಾಡಲಿ. ಇವನು ಹೌದಾ ಅಲ್ವಾ ಅವನಿಗೆ ಅಥಾರಿಟಿ ಕೊಡ್ಲಿ, ಅವನನ್ನು ಫ್ರೀ ಬಿಡುವಂಥದ್ದು ಇಲ್ಲದೆ ನಿಲ್ಲಿಸುವಂಥದ್ದು. ಅದು ಬಿಟ್ಟು ಇವರು ಎಲ್ಲರ ಕೊಡ್ಲಿಕ್ಕೆ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಇರುವ ಒಂದು ಕೂಡ ಇಲ್ಲಿ ಕುಟುಂಬಸ್ಥರ ಮನೆ ಇದೆ ನಮ್ದು. ಅವ ಅಲ್ಲಿ ಮಂಗಳೂರಲ್ಲಿ ಬಿಸ್ನೆಸ್ ಮಾಡ್ತಿದ್ರೆ ಮಂಗಳೂರಲ್ಲಿ ಫ್ಲಾಟ್ ಮಾಡಿದ್ದಾನೆ. ಒಬ್ಬೊಂದು ಅಕ್ಕಲ್ಲಿದ್ದಾನೆ, ಒಬ್ಬೊಂದು ಅಣ್ಣಲ್ಲಿದ್ದಾನೆ. ಕುಟುಂಬದ ಮನೆಗಳು ಇಲ್ಲೇ ಇದೆ. ಅವ ವಾರಕ್ಕೊಮ್ಮೆ ಬರ್ತಾನೆ, ತಿಂಗಳಿಗೊಮ್ಮೆ ಬರ್ತಾನೆ. ಇವರಲ್ಲಿ ಯಾವ ರೀತಿ ಕೊಡ್ಲಿಕ್ಕೆ ಸಾಧ್ಯ ಅಂತ? ಈಗ ನೀವು ದೃಢೀಕರಣ ಪತ್ರ ಅಂತ ಕೊಡ್ತಿದ್ದೇವೆ. ದೃಢೀಕರಣ ನಿಮ್ಗೆ ಎಲ್ಲಿವರೆಗೆ ಕೊಡ್ಬೋದು? ನಮ್ಮ ನಕ್ಸಲ್ ಬಾರ್ಡರ್ ವರೆಗೆ ಕೊಡ್ಬೋದು. ಆಚೆ ಕಣ್ಣಂಗವರು ಅವ್ರ ಅಂಜೆ ಯಾವ್ದು ಬರ್ತದೆ, ಯಜಮಾಡಿನೇ ಬರುದು. ಜಿಲ್ಲಾಧಿಕಾರಿ ಅವ್ರದ್ದು ಏನಾದ್ರು ಸೂಚನೆ ಉಂಟು ನಮಗೆ? ಜಿಲ್ಲಾಡಳಿತದ ಏನಾದ್ರು ಲೆಟರ್ ಉಂಟು ಇವರ ಹತ್ರ? ಯಾವ ರೀತಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಇವರು? ಜನರನ್ನು ಯಾವ ರೀತಿ ದಬ್ಬಾಳಿಕೆ ಮಾಡ್ತಿದ್ರೆ ಅದೇನು ಗ್ರಾಮಸ್ಥರು ಸುಮ್ಮನೆ ಕುತ್ಕೊಳ್ತಾರಲ್ಲ ಹೇಗೆ? ಅದಕ್ಕೆ ಇವತ್ತದ್ದು ನಂದು ಸ್ಪಷ್ಟ ನಿರ್ಣಯ ಇದೆ. ಯಾವುದೇ ಕಾರಣಕ್ಕೂ ಗ್ರಾಮಸ್ಥರು ಯಾವುದೇ ದಾಖಲೆ ಕೊಡೋದಿಲ್ಲ. ಯಜಮಾನಿ ಗ್ರಾಮಸ್ಥರಿಗೆ ಮುಂಚೆ ಯಾವ ರೀತಿ ಟೋಲ್ ಶುರುವಾಗಿದೆ ಆ ದಿನದಿಂದ ಇಲ್ಲಿಂಟು ಅವರು ಆಗುದಿಲ್ಲ ಅಂತ ಹೇಳಿದ್ರೆ ಒಂದೇ ದಿನ ನೀಡಿ, ಇನ್ನೊಂದು ವಾರ ನೋಟಿಸ್ ಕೊಡಿ, JCB ಅನ್ನು ತನ್ನಿ, ನಮ್ಮ ರಸ್ತೆಯನ್ನು ನಾವು ಮಾಡುವ ಅಷ್ಟೇ. ಇವರನ್ನೇನು ಕಾಲಿಡ್ಲಿಕ್ಕೆ ಇವರ ಮನೆ ನೌಕರಲ್ಲ ನಾವು ಕೂಡ ಜನಪ್ರತಿನಿಧಿಗಳಿದ್ದೇವೆ ಇಲ್ಲಿ. ಇವರ ಖುಷಿಯಾಗಿ ದಿನಕ್ಕೊಂದೊಂದು ರೋಸು ಮಾಡ್ತೇನೆ. ಎಷ್ಟು ಕಂಪನಿ ಅವರು ಬಂದರು, ಇವರ ಮನೆಗೆ ಕೆಲಸದಲ್ಲಿದ್ದೇವೆ ನಾವು. ದಿನಕ್ಕೊಂದೊಂದು ರೋಸು ಮಾಡ್ತಾರೆ. ಈಗ ಆರ್ಸಿ ಕೊಟ್ಟವನಿಗೆ ಬಿಡ್ತಾನೆ ಇರ್ತಾರೆ. ಮೊನ್ನೆ ನಾನೊಂದು ಗ್ರೂಪ್ ಅಲ್ಲಿ ನೋಡಿದ್ರೆ ಆರ್ಸಿ ಕೊಟ್ಟವೊಂದು ಹಣ ಕಟ್ಟಾಕೊಂಡು ಯಾವ ರೀತಿ ಈ ಟೋಲ್ ಅನ್ನುವಂಥದ್ದು ಸುಲಿಗೆ. ಅದು ನಮ್ಮ ಗ್ರಾಮದಲ್ಲಿ ಮಾಡಿ ಆ ದಿನಗಳಲ್ಲಿ ಏನು ಕಷ್ಟ ಇತ್ತೋ ಯಾವ ರೀತಿಯ ಗೊತ್ತಿಲ್ಲ. ಟೋಲ್ ಆಗಿದೆ, ನಮ್ದು ದುರದೃಷ್ಟ. ಹೆಜಮಾಡಿ ಗ್ರಾಮ ಪಂಚಾಯತ್ನ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ, ಉಪಾಧ್ಯಕ್ಷ, ಸದಸ್ಯರು ಸಹಿತ PDO ಉಪಸ್ಥಿತರಿದ್ದರು. ಸುರೇಶ್ ಶರ್ಮಳ್, V4 ನ್ಯೂಸ್, ಪಡುಬಿದ್ರಿ.